ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ವಾರ ಅಂತೂ ಕಾಮಿಡಿ ಕಿಲಾಡಿಯಲ್ಲಿ ಅದ್ಭುತವಾದ ಆಕ್ಟಿಂಗ್ಗಳಿತ್ತು, ಅದ್ಭುತವಾದ ಪರ್ಫಾರ್ಮೆನ್ಸ್ ಇತ್ತು. ಒಬ್ರಿಗಿಂತ ಒಬ್ರು ಪೈಪೋಟಿನಲ್ಲಿ ಆಕ್ಟ್ ಮಾಡಿದ್ದೀರಾ. ಸೊ ಇದಕ್ಕೆ ಸಹಕರಿಸಿದಂಥ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಾರ ಕಿಲಾಡಿ ಬಾದ್ಶಾ ಆ ಒಂದು ಸಿಂಹಾಸನ ಯಾರಿಗ ಹೋಗ್ತಾ ಇರ್ತಾರಮ್ಮ? ಈ ವಾರ ಕಿಲಾಡಿ ಬಾದ್ಶಾ ಸ್ಥಾನ ದೀಕ್ಷಾ. ಈ ವಾರ ಕಾಮಿಡಿ ಬಾದ್ಶಾ ಈ ಒಂದು ಸ್ಥಾನ ಹೋಗ್ತಾರೆ ದೀಕ್ಷಾ. ಕಾರ್ಯಕ್ರಮದ ಕೊನೆ ಹಂತ. ಈಗ ಆಕ್ಚುಲಿ ಎಲ್ರಿಗೂ ಒಂದು ಸುದ್ದಿ ಇದೆ. ಪ್ರತಿ ವಾರ ಎಲಿಮಿನೇಷನ್ ಮುಂದೂಡ್ಕೊಂಡೇ ಬರ್ತಾ ಇದ್ವಿ, ಆದ್ರೆ ಈ ವಾರ ಆ ಥರ ಮಾಡಕ್ ಆಗಲ್ಲ. ಎಲಿಮಿನೇಷನ್ ಇದ್ದೇ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಎಲ್ಲ 19 ಜನನ ದಯವಿಟ್ಟು ವೇದಿಕೆ ಮೇಲೆ ಬರೋಕ್ಕೆ ಕೇಳ್ಕೊತಾ ಇದೀನಿ. ಕಾಮಿಡಿ ಕಿಲಾಡಿಗಳು ಸೀಸನ್ 5 ಶುರು ಆಗಿ 11 ವಾರಗಳು ಕಳೆದಿದೆ. ಸೊ ಜಡ್ಜಸ್, ಯಾರು ಇನ್ನು ಮುಂದೆ ಕಾಮಿಡಿ ಕಿಲಾಡಿಗಳು ಸೀಸನ್ 5 ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಂಡ್ ಯಾರು ಇವತ್ತಿಗೆ ಈ ಒಂದು ಜರ್ನಿನ ಎಂಡ್ ಮಾಡ್ತಾ ಇದ್ದಾರೆ? ಬಟ್ರೆ, ನೀನು ಒಬ್ಬ ಸಮವರ್ಗೀಯವನಾಗಿ ನೀನು ಕಂಟೆಸ್ಟೆಂಟ್ ಅಲ್ಲಿ ಒಂಥರ ನಾನು ಕಂಟೆಸ್ಟ್ ಮಾಡಿದ್ದೀನಿ, ನಾನು ನಾಟಕ ಆಡಿದ್ದೀನಿ. ಆ ವೇದಿಕೆ ತುಂಬಾ ದೊಡ್ಡದು ಕಣ. ಆ ವೇದಿಕೆ ಪರವಾಗಿ ನೀನೇ ಹೇಳ್ಬಿಡು. ಇಲ್ಲ ಒಂದು ಕೆಲಸ ಮಾಡು, ಸೇಫ್ ಝೋನ್ ಅಲ್ಲಿ ಯಾರ್ಯಾರು ಇದ್ದಾರೆ ಒಬ್ಬೊಬ್ಬರನ್ನೇ ಕೂರಿಸ್ತಾ ಹೋಗ್ಬಿಡು. ನಾನು ಯಾರ್ಯಾರ ಹೆಸರು ಹೇಳ್ತಾ ಹೋಗ್ತೀನಿ ಅವರೆಲ್ಲ ಸೇಫ್ ಆಗಿರ್ತೀರಾ. ಅವರೆಲ್ಲ ಹೋಗಿ ಸೋಫಾ ಮೇಲೆ ಕುತ್ಕೋಬಹುದು. ಕಡೆಯಲ್ಲಿ ಯಾರ ಹೆಸರು ಉಳಿಯುತ್ತೋ ಅವರಷ್ಟೇ ಜನ ಅವರ ಜರ್ನಿ ಇವತ್ತಿಗೆ ಇಲ್ಲಿ ಕೊನೆಯಾಗುತ್ತೆ. ಸೇಫ್ ಆಗ್ತಾರೆ ಅಂತ ಮೊದಲ ಕಂಟೆಸ್ಟೆಂಟ್ Mahantesh, you are safe. Next, Vijay, you are safe. ಮುಂದಿನ ಕಂಟೆಸ್ಟೆಂಟ್ Nandish, you are safe. ಮುಂದಿನ ಕಂಟೆಸ್ಟೆಂಟ್ Diksha, you are safe. ಮುಂದಿನ ಕಂಟೆಸ್ಟೆಂಟ್ Darshan, you are safe. Manasi, you are also safe. Sandeep, you are safe. Bharat Mandya, you are safe. Sagar, you are safe. Sanket, you are safe. ವೇದಿಕೆ ಮೇಲೆ 7 ಜನ ಇದ್ದೀರಿ. ಐ ಥಿಂಕ್ ಮಂಜು, ಕೆಂಪು ಪೂಜೇರಿ, ಯಶವಂತ್, ಅಮೃತ, ನಾಗರಾಜ್, ಭರತ್ ಹಾಸನ್, ಸುಮಂತ್. ಸೊ ಫೈನಲಿ ನಿಮ್ಮ ಜರ್ನಿ ಇವತ್ತು ಕಾಮಿಡಿ ಕಿಲಾಡಿಗಳಲ್ಲಿ ಎಂಡ್ ಆಗ್ತಾ ಇದೆ. ಡೆಫಿನೆಟ್ಲಿ ನಾವೆಲ್ಲರೂ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀವಿ. ಬಟ್ ಹೊರಡಕ್ಕಿಂತ ಮುಂಚೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ ಮಂಜು? ಇಲ್ಲಿ ತನಕ ಏನಿದ್ದೆ ನನಗೆ ನಿಜವೂ ಖುಷಿ ಇದೆ. ಯಾಕಂದ್ರೆ ಭಗವಂತ ಯಾವ್ದೋ ಮಾದಪ್ಪ ನಮ್ಮ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಯಾವ್ದೋ ಒಂದು ರೂಪದಲ್ಲಿ ನೀವು ಹೋಗು ಮಗನೇ, ಅಲ್ಲಿ ಹೋಗಿ ಏನೋ ಒಂದು ನಿನ್ ಕೈಲಾದ ಕಲಾ ಸೇವೆ ಮಾಡ್ಬಪ್ಪ ಅಂತಂತು ನಂಗೆ ತುಂಬಾ ಖುಷಿ ಇದೆ ಅಣ್ಣ. ಧನ್ಯವಾದಗಳಕ್ಕ. ನನಗೆ ಈ ವೇದಿಕೆ ಸಿಕ್ಕಿದ್ದಕ್ಕೆ ನಾ ಭಾಳ ಧನ್ಯದೇನಣ್ಣ. ಈ ಶೋಗೆ ಬರೋಕ್ಕಿಂತ ಮುಂಚೆನೇ ಈ ಶೋ ಅಭಿಮಾನಿ, ಇಲ್ಲಿ ಬಂದು ಕಂಟೆಸ್ಟೆಂಟ್ ಆಗಿದ್ವಿ. ಈ ಶೋ ಆದ ನಂತರ ಅಭಿಮಾನಿ ಆಗಿ ಇರ್ತೀವಿ. ಥ್ಯಾಂಕ್ ಯು ಜಿ ಕನ್ನಡ ಅಂತ ಹೇಳ್ತೀನಣ್ಣ. ಈ ವೇದಿಕೆ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು. ನಾ ಏನೋ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಕೊಂತ ಇದ್ದೆ, ಆದ್ರೆ ಇಲ್ಲಿ ಭಾಳ ಕಲಿಬೇಕು. ನಾನು ಕಲೀಲಿಲ್ಲ, ಆದ್ರೆ ಬಿಟ್ಟು ಹೋಗಕ್ಕೆ ಯಾರಿಗೂ ಮನಸ್ಸಿಲ್ಲ. ಅಮೃತ, ಖುಷಿ ಅನಿಸ್ತು ಇಲ್ಲಿ ತನಕ ಬಂದಿದ್ದಕ್ಕೆ. ಎಲ್ಲ ಫ್ಯಾಮಿಲಿ ತರ ಇದ್ವಿ, ಎಲ್ರೂ ಭಾಳ ಮಿಸ್ ಮಾಡ್ಕೋತೀನಿ. ಐ ಮಿಸ್ ಯು. ನಾಗರಾಜ್ ತೆಕ್ಕೆಟ್ಟಿ,
ಸ್ಪರ್ಧೆ ಅಂದ್ರೆ ಮೇಲೆ ಒಬ್ರು ಗೆಲ್ಲೇಬೇಕು ಸರ್. ಉಳಿದವ್ರು ಹೋಗ್ಲೇಬೇಕು. ನಾವು ಹೋಗ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಜನ ಈ ಅವಕಾಶಕ್ಕೆ ಕಾಯ್ತಾ ಇರ್ತಾರೆ ಸರ್. ಅಂಥದ್ರಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಜಿ ಕನ್ನಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೆ ಸರ್. ಎಲ್ಲೇ ಇದ್ರೂ ನಾನು ಕಾಮಿಡಿ ಕಿಲಾಡಿಯ ಮಗನಾಗೇ ಇರ್ತೀನಿ. ಯಾವತ್ತೂ ಜಿ ಕನ್ನಡ ನನ್ನ ಎದೆಯಲ್ಲೇ ಇಟ್ಕೊಂಡಿರ್ತೀನಿ. ಒಂದು ಕಾಳು ಉಪ್ಪು ಸಾಕು ಹಾಲು ಒಡೆಯಲು, ಒಂದು ಮಾತು ಸಾಕು ಮನೆ ಒಡೆಯಲು, ಒಂದು ಕಲ್ಲು ಸಾಕು ಗಾಜು ಒಡೆಯಲು, ಆದರೆ ನಿಮ್ಮೆಲ್ಲರ ತುಂಬು ಹೃದಯದ ಕೈಚಪ್ಪಾಳೆ ಸಾಕು ಈ ಕಾರ್ಯಕ್ರಮ ಯಶಸ್ವಿಯಾಗ. ಅವಕಾಶ ಮಾಡಿಕೊಟ್ಟಂತ ಜಿ ಕನ್ನಡ ವಾಹಿನಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಈ ವೇದಿಕೆಗೆ ಬರಬೇಕು ಅಂತ ಕಡಿಮೆ ಅಂದ್ರೆ ಒಂದು 7-8 ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದೆ. ಫೈನಲಿ ಸೀಸನ್ 5ಗೆ ಅವಕಾಶ ಕೊಟ್ಟಂತ ಜಿ ಕನ್ನಡ ವಾಹಿನಿ ಮತ್ತೆ ಡೈರೆಕ್ಷನ್ ಟೀಮ್ಗೆ ತುಂಬು ಹೃದಯದ ಧನ್ಯವಾದ ಹೇಳ್ತೀನಿ. ಕಡೆಯದಾಗಿ ನಾನು ಜಡ್ಜಸ್ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನಮ್ಮ ಜೊತೆ ಇದ್ದಿದ್ದು ಒಂದು ನೆನಪು. ಈ ನೆನಪಿನ ನೀವು ಒಂದು ನೆನಪಿನ ಕಾಣಿಕೆ ಮುಖಾಂತರ ಮನೆಗೆ ಎತ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಎಸ್ ಪ್ಲೀಸ್ ಜಡ್ಜಸ್. ಏನ್ ಹೇಳಕ್ ಇಷ್ಟಪಡ್ತೀರಿ 7 ಜನಕ್ಕೆ? ಎಲ್ರಿಗೂ ಒಂದು ಸಣ್ಣ ಟಿಪ್ಪಣಿ ಕೇಳಿ ಇನ್ಸ್ಪೈರ್ ಆಗಬಹುದು ಅಂತ ಅನ್ಕೋತೀನಿ. ನೀ ಟಾಪ್ ಹೋದ್ರೆ ಮಾತ್ರ ನೀ ಟಾಪಿಕ್ ಆಗ್ತೀಯ. ನೀ ಹೆಡ್ ಆದ್ರೆ ಮಾತ್ರ ಹೆಡ್ಲೈನ್ಸ್ ಅಲ್ಲಿ ಬರ್ತೀಯ. ನಿನ್ನ ಬೆನ್ನಿಂದ ಮಾತಾಡ್ತಾರೆ ಜನ ಅಂದ್ರೆ ಅದರ ಅರ್ಥ ಅವರು ಹಿಂದುಳ್ಕೊಂಡಿದ್ದಾರೆ, ನೀನ್ ಅವ್ರ ಮುಂದೆ ಇದೀಯ ಅಂತ ಅರ್ಥ. ಇವನನ್ನ ಅವನು ತಿಂತಾ ಇದ್ದಾನೆ, ಅವನನ್ನ ಇವನು ತಿಂತಾ ಇದ್ದಾನೆ. ಬಟ್ ನಂಗೆ ಇವರಿಬ್ಬರ ಬಗ್ಗೆ ಆಶ್ಚರ್ಯ ಹೆಂಗ್ ಕೂತ್ಬಿಟ್ಟಿದೆ ಮೈಂಡಲ್ಲಿ ಅಂದ್ರೆ ಹೀಗೂ ಉಂಟೆ ಅಂತ ಅನ್ಸ್ಬಿಟ್ಟಿದೆ ನನಗೆ. ಫಂಟಾಸ್ಟಿಕ್ ಅಣ್ಣ, ಹ್ಯಾಟ್ಸ್ ಆಫ್, ಯು ಡಿಡ್ ಎ ವಂಡರ್ಫುಲ್ ಜಾಬ್. ಲವ್ಲಿ. ಬಸವ ಆಮೇಲೆ ನಂದೀಶ್ ಇಲ್ಲದೆ ಇರೋ ಕಾರನ್ನ ನೀನು ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ತೆಗೆಯೋದು, ಆ ಸೌಂಡ್ ಎಫೆಕ್ಟ್ಸು, ಹ್ಯಾಟ್ಸ್ ಆಫ್. PCR ಸೂಪರ್ ಸಿಂಕ್ ಮಾಡಿದ್ದೆಲ್ಲಾನು. ನಮಗೂ ಅಲ್ಲಿ ಕಾರ್ ಇಲ್ಲ ಅಂತ ಗೊತ್ತಿದ್ರು ನನಗೆ ಕಾರ್ ಇದೆ ಅಂತಾನೆ ಅನಿಸ್ತಿತ್ತು. ಅದೇ ಕಲಾವಿದರ ಲಕ್ಷಣ. ಸೂಪರ್ ಆಗಿ ಮಾಡಿದೆ ಬಸವ. ಕಿಟ್ಟೆ ಒಂಥರ ವಿಚಿತ್ರವಾಗಿ ಚೆನ್ನಾಗಿತ್ತು. ಪ್ರಾಕ್ಟೀಸ್ ಎಷ್ಟು ಮಾಡಿದ್ರೆ ಇದಕ್ಕೆ? ಮಾಡಿದೀವಿ ಸರ್ 3 ದಿನ. ಬಾಗಿಲು ತೆಗೆಯೋದ್ರಂತೆ, ಕೂತ್ಕೊಳ್ಳೋದಂತೆ, ಸೀಟ್ ಬೆಲ್ಟ್ ಹಾಕೊಂಡ್ರೆ ಇವನು ಉರಿಯೋದಂತೆ, ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು. ಕೊನೆಗೆ ಇವನು ನಿನ್ನ ಹತ್ರ ಬಂದ್ಮೇಲೆ ಲೂಸ್ ಆಗ್ಬಿಟ್ಟ. ಯಾರೋ ಊಟನಾಗ ಇಬ್ರು ಸೇರಿ ಪಂಚರಂಗಿಗೆ ಶಿಫ್ಟ್ ಆಗ್ಬಿಟ್ರು. ಬರ್ದಿದ್ದು ನಾನು, ನನಗೆ ಹೇಳಂದ್ರೆ ಬರಲ್ಲ ಅದು. ಊಟನಾಗ ಮತ್ತೆ ಬಸ್ಸು ನಿಮ್ಮನ್ನ ಯಾವತ್ತೂ ಕಾಪಾಡತ್ತಪ್ಪ. ನಿಮ್ಮಲ್ಲಿ ಕಲೆ ಇದೆ. ಬಟ್ ಒಂದೇ ಒಂದು ಆಸೆ, ಯಾಕೆ ನಿಮ್ಮ ಬಾಯಲ್ಲಿ ಎಷ್ಟಾಗುತ್ತೋ ಅಷ್ಟು ಆ ಗಳು ಒಂದೇ ಒಂದ್ಸಲಿ ಕೇಳೋ ಆಸೆ. ಸಂತಸಗಳು, ಸಂಕಟಗಳು, ಹುಡುಗಾಟಗಳು, ಹೊಡೆದಾಟಗಳು, ಆವಾಜುಗಳು, ಸಮಾಜಗಳು, ಕಂಪನಿಗಳು, ಕೆಲಸಗಳು, EMIಗಳು, MA ಸಾಲಗಳು, ಟೆನ್ಷನ್ಗಳು, ದುಡಿಮೆಗಳು, ದಾರಿದ್ರ್ಯಗಳು, ಸ್ಟ್ರೆಸ್ಗಳು, ರೆಸ್ಟ್ಗಳು, ಇನ್ಕ್ರಿಮೆಂಟ್ಗಳು, ಡಿಕ್ರಿಮೆಂಟ್ಗಳು, ಹೀಗೆ ಪೇಪರ್ಮೆಂಟ್ಗಳು, ಸಾಫ್ಟ್ವೇರ್ಗಳು, ಹಾರ್ಡ್ವೇರ್ಗಳು, ನಿನ್ನೆಯ ಇಂದುಗಳು, ಇಂದಿನ ನಾಳೆಗಳು, ನಾಳೆಯ ನಾಳಿದ್ದುಗಳು, ನಿನ್ನೆಗೆ ಹೋಗಿ ಬಾಳಲಾರದ ಬಾಳುಗಳು, ನಾಳೆಗೆ ಹೋಗಿ ನೋಡಲಾಗದ ನಾಳೆಗಳು, ಎಲ್ಲದರ ನಡುವೆ ನಮ್ಮದು ನಗೆಗಳು, ಬಗೆಗಳು, ಜನಗಳು, ಮನಗಳು, ವಿನೋದಗಳು, ವಿಲಾಸಗಳು, 32 ಹಲ್ಲುಗಳು, ಫಳ್ಳೆನ್ನುವ ಸ್ಮೈಲ್ಗಳು, ಸ್ಕಿಟ್ಗಳು, ವಿಟ್ಗಳು, ಪಂಚ್ಗಳು, ಪಂಕ್ಚರ್ ಅಂಗಡಿಗಳು, ಕಂಟೆಸ್ಟೆಂಟ್ಗಳು, ಅಂಟೆಂಟ್ಗಳು, PCRಗಳು, TRPಗಳು, ವೀಕ್ಷಕರುಗಳು, ರಕ್ಷಕರುಗಳು, ರೈಟರ್ಗಳು, ಮೆಂಟ್ಲುಗಳು, ಗಂಟ್ಲುಗಳು, ಡೇಂಜರ್ ಝೋನ್ಗಳು, ಅಂದರ್ ಬಾರ್ಗಳು, ಜಗ್ಗಣಗಳು, ತಾರಮ್ಮಗಳು, ಯೋಗರಾಜ್ ಭಟ್ಗಳು, ನಿರಂಜನ್ಗಳು, ಕನ್ನಡ ಮನಗಳು, ಕನ್ನಡಿ ಮನಗಳು, ಜನ ನಗಿಸುವ ಕೆಲಸಗಳನ್ನ ಮಾಡ್ತಾ ಇರೋರು ಕಾಮಿಡಿ ಕಿಲಾಡಿಗಳು. ಸೂಪರ್ ಭಟ್ರು. ಥ್ಯಾಂಕ್ ಯು.